ನಮ್ಮ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಅನೇಕ ಯುವ ಮನಸ್ಸುಗಳ ಪ್ರೀತಿಯ ಹಕ್ಕೊತ್ತಾಯದಂತೆ ಇಂದು ಪ್ರೀತಿ ಬಗ್ಗೆ ಮಾತಾಡಬೇಕು ಅನ್ನೋದು ಅನೇಕರ ಆಶಯ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಎಂಬ GS ಶಿವರುದ್ರಪ್ಪ ಅವರ ಕವಿವಾಣಿ ನೆನಪಾದಾಗಲೆಲ್ಲ ರೋಮಾಂಚನವಾಗುತ್ತೆ. ಪ್ರೀತಿ ಇಲ್ಲದೆ ಏನನ್ನೂ ಮಾಡಲಾಗುವುದಿಲ್ಲ, ದ್ವೇಷವನ್ನೂ ಕೂಡ ಎಂಬ ಕವಿ ಪ್ರೊಫೆಸರ್ ಚಂಪಾ ಅವರ ಮಾತುಗಳು ಕೂಡ ಅಷ್ಟೇ ಉಲ್ಲೇಖಾರ್ಹ. ಪ್ರೀತಿ ಮನುಷ್ಯನ ಮನಸ್ಸಿನ ಜೀವಧಾತು. ಪ್ರೀತಿ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರೀತಿಯ ಸೆಲೆ ಉಕ್ಕಿ ಹರಿತಾ ಇರ್ತದೆ. ಮಗು ಹುಟ್ಟಿದಾಗ ಈ ಪ್ರೀತಿ ಇದೆಯಲ್ಲ, ದಿಸ್ ಸ್ಟಾರ್ಟ್ಸ್ ಫ್ರಮ್ ಊಮ್ ಟು ಟಾಮ್ ಅಂತ ಹೇಳ್ತಾರೆ. ಗರ್ಭದಿಂದ ಗೋರಿಯವರೆಗೆ ಮನುಷ್ಯ ಪ್ರೀತಿಯ ವರ್ತುಲದಲ್ಲಿ ಬೀಳ್ತಾನೇ ಇರ್ತಾನೆ. ಮಗು ಇದ್ದಾಗ ತಾಯಿಯ ಪ್ರೀತಿ, ಬೆಳೀತಾ ಬೆಳೀತಾ ಸಿಬ್ಲಿಂಗ್ಸ್, ಇನಿಷಿಯಲಿ ಪೇರೆಂಟ್ಸ್, ಬೆಳೀತಾ ಬೆಳೀತಾ ಸಿಬ್ಲಿಂಗ್ಸ್, ಸ್ವಲ್ಪ ದೊಡ್ಡವರಾದಮೇಲೆ ಸ್ನೇಹಿತರು, ಅದಕ್ಕಿಂತಲೂ ಪ್ರೌಢಾವಸ್ಥೆಗೆ ಬಂದಮೇಲೆ ಬಾಳ ಸಂಗಾತಿ, ಮತ್ತು ಸಂಸಾರದ ಜವಾಬ್ದಾರಿ ಬಂದಮೇಲೆ ಮಕ್ಕಳು, ವಯಸ್ಸಾದಮೇಲೆ ಮೊಮ್ಮಕ್ಕಳು. ಹೀಗೆ ಪ್ರತಿಯೊಂದು ಅವಸ್ಥೆಯಲ್ಲಿ ಪ್ರೀತಿ ಮನುಷ್ಯನ ಮನಸ್ಸನ್ನು ತಟ್ತಾನೇ ಇರ್ತದೆ. ಆ ಪ್ರೀತಿಯ ಗುನುಗುವಿಕೆಯ ನಿನಾದ, ಪ್ರೀತಿಯ ಆಸ್ವಾದ ಪ್ರೀತಿಯ ಮಟ್ಟದಲ್ಲಿದ್ದರೇ ಚೆಂದ. ಆದರೆ ಈ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಈ ಪ್ರೀತಿಯನ್ನು ಯಾಕೆ ಹೀಗೆ ವ್ಯಾಖ್ಯಾನಿಸ್ತಾರೆ? ಪ್ರೀತಿಯನ್ನು ಯಾಕೆ ಇಷ್ಟು ಹಂಬಲಿಸ್ತಾರೆ? ಶೇಕ್ಸ್ಪಿಯರ್ ಹೇಳ್ತಾನೆ, ಲವ್ ಈಸ್ ನಾಟ್ ಎ ಲವ್ ವಿಚ್ ಅಲ್ಟರ್ಸ್ ವೆನ್ ಇಟ್ ಅಲ್ಟ್ರೇಷನ್ ಫೈಂಡ್ಸ್. ನೋಡಿ, ಶೇಕ್ಸ್ಪಿಯರ್ನ ವ್ಯಾಖ್ಯಾನನೇ ಇನ್ನೊಂದು ರೀತಿಯಲ್ಲಿ, ಯಾವುದು ಕಾಲ ಮತ್ತು ಸಮಯದ ಒತ್ತಡಕ್ಕೆ ಬದಲಾಗೋದಿಲ್ವೋ ಅದು ನಿಜವಾದ ಪ್ರೀತಿ ಅಲ್ಲ ಅಂತ. ಪ್ರೀತಿಯ ವ್ಯಾಖ್ಯಾನ ಕೂಡ ಈ ಕಾಲಘಟ್ಟದಲ್ಲಿ ತುಂಬ ಬದಲಾಗಿದೆ. ನಾವು ಯುವಕರಾಗಿದ್ದಾಗ ಪ್ರೀತಿಯ ಸ್ವರೂಪ ತುಂಬ ಭಿನ್ನವಾಗಿತ್ತು. ಪ್ರೀತಿ ಅನೇಕ ಬಗೆಯಲ್ಲಿತ್ತು. ಅದು ರೋಮಾಂಚನಕಾರಿಯಾಗಿತ್ತು, ಕುತೂಹಲದಿಂದ ಕೂಡಿತ್ತು, ಒಂದದರಲ್ಲಿ ಉತ್ಸಾಹ ಇತ್ತು. ಯಾರಾದರೂ ನೋಡಿ ನಕ್ಕರೆ ಸಾಕು ನಮಗೆಲ್ಲ ಪುಳಕ ಆಗೋದು, ರೋಮಾಂಚನ ಆಗೋದು. ಅದನ್ನು ನಾವು ಅನುಭವಿಸ್ತಾ ಇದ್ವಿ. ನೋಡಿ, ಈ 20-25 ವರ್ಷಗಳ ಪಯಣದಲ್ಲಿ ನಮ್ಮ ಮಾಡರ್ನ್ ಟೆಕ್ನಾಲಜಿ ಬಂದಮೇಲೆ, ಈ ಫೇಸ್ಬುಕ್, ವಾಟ್ಸಪ್ ಬಂದಮೇಲೆ ಪ್ರೀತಿ ತನ್ನ ಸೂಕ್ಷ್ಮತೆಯನ್ನು ಕಳೆದುಕೊಂಡಿದೆ ಅಂತ ಅನ್ನಿಸ್ತದೆ. ಮಿಸ್ಯೂಸ್ ಆಫ್ ಆಲ್ ದಿಸ್ ಟೆಕ್ನಾಲಜಿ ಹ್ಯಾಸ್ ಸ್ಪಾಯ್ಲ್ಡ್ ದಿ ಇಮೇಜ್ ಆಫ್ ಟ್ರೂ ಲವ್. ಯಾಕಂದರೆ ಅಲ್ಲಿ ಒಂದು ಉನ್ಮಾದ ಇರಬೇಕು, ಅಲ್ಲೊಂದು ಉತ್ಪ್ರೇಕ್ಷೆ ಇರಬೇಕು, ಆ ಪ್ರೀತಿಯಲ್ಲೊಂದು ತೀವ್ರತೆ ಇರಬೇಕು, ಆ ಪ್ರೀತಿಯಲ್ಲಿ ಒಂದು ಪ್ರೇರಣೆ ಇರಬೇಕು. ಅದು ಯಾವುದನ್ನು ಕೊಡದೇ ಇದ್ದರೆ ಅದು ಪ್ರೀತಿಯಲ್ಲ. ಪ್ರೀತಿ ದ್ವೇಷಕ್ಕೆ ಕಾರಣ ಆಗ್ತದೆ ಅಂದರೆ ಅದು ಪ್ರೀತಿಯಲ್ಲ. ಪ್ರೀತಿ ಜಗಳಕ್ಕೆ ಕಾರಣ ಆಗ್ತದೆ ಅಂದರೆ ಅದು ಪ್ರೀತಿಯಲ್ಲ. ಅನೇಕ ಯುವಕರ ಬದುಕಿನಲ್ಲಿ, ಯುವ ಮನಸ್ಸುಗಳ ಬದುಕಿನಲ್ಲಿ ಅದೊಂದು ರೀತಿ ತಲ್ಲಣ, ಅದೊಂದು ರೀತಿ ಮುಜುಗರ, ಅದೊಂದು ರೀತಿ ಆತಂಕ, ಅದೊಂದು ರೀತಿ ಹಪಾಹಪಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರೀತಿಸದೆ ಹೋದರೆ ಅವನು ವ್ಯಕ್ತಿನೇ ಅಲ್ಲ. ಒಂದು ವೇಳೆ ಅವನು ಪ್ರೀತಿಸೇ ಇಲ್ಲ ಅಂದಮೇಲೆ ನಾನು ಬರೆದದ್ದೆಲ್ಲ ಸುಳ್ಳು ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ. ಹಾಗಾದರೆ ಎಲ್ಲ ಅನಾದಿ ಕಾಲದಿಂದಲೂ ಇಂದಿನವರೆಗೂ ಪ್ರೀತಿ ತನ್ನ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ, ಬೇರೆ ಬೇರೆ ಸ್ವರೂಪದಲ್ಲಿ ಹೋಗ್ತಾನೇ ಇದೆ. ಇಷ್ಟೇ ಪ್ರೀತಿ ಮಾಡುವ ಮನಸ್ಸು, ಪ್ರೀತಿಯನ್ನು ಗ್ರಹಿಸುವ ರೀತಿ, ಪ್ರೀತಿಸುವ ಮನಸ್ಸು ಪ್ರೀತಿಸುವ ಜೀವಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಬಯಸ್ತದೆ. ಲವ್ ಗಿವ್ಸ್ ಫ್ರೀಡಮ್ ಟು ಎ ಲವರ್. ಇಫ್ ದಟ್ ಲವ್ ವೋಂಟ್ ಅಲೋ ಯು ಟು ಗಿವ್ ಎ ಫ್ರೀಡಮ್, that is not love, that is simply possessiveness. ಪ್ರೀತಿಯ ಇನ್ನೊಂದು ಕರಾಳ ಮುಖವೇ ಪೊಸೆಸಿವ್ನೆಸ್. ಬಹಳಷ್ಟು ಜನ ತಮ್ಮ ಪೊಸೆಸಿವ್ನೆಸ್ಸನ್ನು, ತಮ್ಮ ತೀವ್ರತೆಯನ್ನು ಪ್ರೀತಿಯಂತೆ ಪ್ರತಿಬಿಂಬಿಸ್ತಾರೆ. ಅದರ ಪ್ರೀತಿ ಯಾವತ್ತೂ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರೋದಿಲ್ಲ. ಆದರೆ ಆ ಪೊಸೆಸಿವ್ನೆಸ್ ಏನು ಅಂತಂದರೆ ಅದು ಪ್ರೀತಿನೇ. ಅದಕ್ಕೆ ವ್ಯಾಮೋಹ ಅಂತ ಡಿಫೈನ್ ಮಾಡೋಕ್ಕಾಗಲ್ಲ. ಇಂಗ್ಲೀಷಿನ ಪೊಸೆಸಿವ್ನೆಸ್ಸೇ ಅದಕ್ಕೆ ಸೂಕ್ತವಾದ ಪದ. ವ್ಯಾಮೋಹ ಮತ್ತೆ ಬೇರೆ ಆಗ್ತದೆ.
ಈ ವ್ಯಾಮೋಹ ಮತ್ತು ಪ್ರೀತಿಯ ಮಧ್ಯದ ಒಂದು ಇದು ನನ್ನದು ಅನ್ನುವಂಥ ಹಪಾಪ ಇದೆಯಲ್ಲ, ವ್ಯಕ್ತಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅನ್ನೋ ಮನಸ್ಥಿತಿ ಪ್ರೀತಿಯಲ್ಲಿರೋದಿಲ್ಲ. ಹಾಗಾಗಿ ನಮಗೆ ನಿಜವಾಗಲೂ ಪ್ರೀತಿ ಖುಷಿಯನ್ನು ಕೊಡಬೇಕು, ಪ್ರೀತಿ ರೋಮಾಂಚನವನ್ನು ಉಂಟು ಮಾಡಬೇಕು, ಪ್ರೀತಿ ಪ್ರೇರಣೆಯನ್ನು ನೀಡಬೇಕು. ಅದಕ್ಕೆ ನಮ್ಮ ಯುವ ಮನಸ್ಸುಗಳು ತುಂಬ ಒದ್ದಾಡ್ತಾರೆ. ಆ ಪ್ರೀತಿಯ ನಿವೇದನೆಯ ಸಂದರ್ಭದಲ್ಲಿನ ತಲ್ಲಣಗಳು, ಪ್ರೀತಿಯ ನಿವೇದನೆಯ ಕಾಲಘಟ್ಟದ ಚಡಪಡಿಕೆಗಳು, ಅದಕ್ಕೆ ಅನುಸರಿಸಬೇಕಾದ ಮಾರ್ಗಗಳು ತುಂಬ ಭಿನ್ನವಾಗಿತ್ತು. ರೋಮಿಯೋ ಜೂಲಿಯೆಟ್ ಕಾಲದಲ್ಲಿ ಪ್ರಾಣವನ್ನೇ ಕೊಡಬೇಕಾಯಿತು. ನಂತರ ಬಡವ ಶ್ರೀಮಂತ ಈ ಪ್ರೀತಿಯ ಸಂಘರ್ಷ ಶುರುವಾಯಿತು. ನಾವು ಹೆಸರಿಸುವ ರೋಮಿಯೋ ಜೂಲಿಯೆಟ್, ಸಲೀಮ್ ಅನಾರ್ಕಲಿ, ಯಾವುದೇ ಪಾತ್ರಗಳನ್ನು ತೊಗೊಂಡ್ರು ಕೂಡ ಅಲ್ಲೇನು ಒಬ್ಬರು ತುಂಬ ಶ್ರೀಮಂತರು, ಇನ್ನೊಬ್ಬರು ಬಡವರು. ಇವೆರಡೂ ಮಧ್ಯದ ಕುಟುಂಬದ ಸಂಘರ್ಷ ಆಗ್ತಿತ್ತು. ಆ ಕುಟುಂಬದ ಸಂಘರ್ಷ, ಜಾತಿಯ ಸಂಘರ್ಷ ಕಡಿಮೆ ಆಗ್ತಾ 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 ಯಾವಾಗ ಮನುಷ್ಯನಿಗೆ ಜಾಸ್ತಿ ಸ್ವಾತಂತ್ರ್ಯ ಸಿಕ್ತಲ್ಲ, ಅವನು ನೋಡಿ ಮೊದಲು ಜಾತಿ ಮತ್ತು ಶ್ರೀಮಂತಿಕೆ ಕಾರಣಕ್ಕೆ ಪ್ರೇಮಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ. ಜಾತಿ ವ್ಯವಸ್ಥೆ ಮತ್ತು ವರ್ಗ ವ್ಯವಸ್ಥೆ ಬದಲಾಗಿ ಪ್ರೀತಿ ಸುಲಭವಾಗಿ ಸಿಗೋಕತ್ತಿದ ಕೂಡಲೇ ಏನು ಮಾಡೋಕ್ಕೆ ಶುರು ಮಾಡಿದರು ಪ್ರೇಮಿಗಳು? ತಾವೇ ಪರಸ್ಪರ ಕಚ್ಚಾಡ್ಲಿಕ್ಕೆ ಶುರು ಮಾಡಿದರು. ಪೊಸೆಸಿವ್ನೆಸ್ನಲ್ಲಿ ಅಥವಾ ಇನ್ಫ್ಯಾಚುಯೇಷನ್ ಎನ್ನುವ ಭ್ರಮೆಯಲ್ಲಿ ಕಚ್ಚಾಡೋಕ್ಕೆ ಶುರು ಮಾಡಿದರು. ಹೇಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರೀತಿಗೆ ಜಾಸ್ತಿ ಸ್ವಾತಂತ್ರ್ಯ ಸಿಗ್ತಾ ಬಂತಲ್ಲ, ಪ್ರೇಮಿಗಳು ತಮ್ಮ ಉನ್ಮಾದವನ್ನು ಮತ್ತು ತೀವ್ರತೆಯನ್ನು ಕಳ್ಕೊಂಡದ್ದು ದೊಡ್ಡ ವಿಷಾದ. ಈಗಿನ ಕತೆ ನಾವು ಕಾಲೇಜ್ ಜೀವನದಲ್ಲಿ ನೋಡ್ತಿರ್ತೇವೆ. ಒಂದು ಕಾಲಕ್ಕೆ ಇವನು ನೋಡಿ ನಕ್ಕ, ಇವನು ಲೆಟ್ರ್ ಕೊಟ್ಟ ಅನ್ನೋದೇ ವಿವಾದ ಆಗ್ತಿತ್ತು. ಈಗ ನೋಡಿ ನಗೋದ್ರಲ್ಲೂ ರೋಮಾಂಚನ ಇಲ್ಲ, ಪತ್ರ ಕೊಡೋದಂತೂ ದೂರ ಹೋಯಿತು. ಇವತ್ತಿನ ವ್ಯಾಟ್ಸಪ್ ಮತ್ತು ಈ ಸೋಷಿಯಲ್ ಮೀಡಿಯಾ ಸಂದರ್ಭದಲ್ಲಿ ಅವರೇನೋ ಸಂದೇಶವನ್ನು ಕಳಿಸ್ತಾರೆ, ಇನ್ನೊಂದು ಸಲ ರಿಜೆಕ್ಟ್ ಮಾಡ್ತಾರೆ, ಮತ್ತೆ ಜಗಳ ತೆಗಿತಾರೆ. ಹಾಗಾಗಿ ಪ್ರೀತಿ ತನ್ನ ಮೌಲ್ಯವನ್ನು, ಇಫ್ ಇಟ್ ಈಸ್ ಎ ಟ್ರೂ ಲವ್, ದ್ಯಾಟ್ ಶುಡ್ ಬಿ ಇನ್ಸ್ಪಿರೇಷನ್ ಟು ಈಚ್ ಅದರ್, ದ್ಯಾಟ್ ಶುಡ್ ಬಿ ದಿ ಪ್ರಮೋಷನಲ್ ಪಾತ್ ಟು ಈಚ್ ಅದರ್. ನಾವೇ ನಮ್ಮ ಸ್ವಯಂ ಆತ್ಮಾವಲೋಕನ ಮಾಡ್ಕೋಬೇಕು. ಯಾವತ್ತೂ ಅವರ್ ಜಜ್ಮೆಂಟ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ದಿ ಜಜ್ಮೆಂಟಲ್. ನಮಗೆ ನಾವೇ ತೀರ್ಮಾನ ಮಾಡುವಂಥ, ನಮಗೆ ನಾವೇ ಮೌಲ್ಯಮಾಪನ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಪ್ರೇಮಿಗಳ ಹತ್ರ ಬರಬೇಕು. ಇವತ್ತಿನ ವಿದೇಶಿ ಪ್ರಭಾವ ಇರ್ಬೋದು, ಈ ಡೇಟಿಂಗ್ಸ್, ಸಂಡೇ ಮ್ಯಾರೇಜಸ್, ಲಿವಿಂಗ್ ಟುಗೆದರ್, ಲೆಸ್ಬಿಯನ್, ಹೋಮೋ, ಇದೆಲ್ಲ ಪ್ರೀತಿಯ ಅಬ್ನಾರ್ಮಲ್ ವಿಕಾರ ಸ್ವರೂಪದ ಕಡೆ ನಡೆದಿದೆ. ಯಾವುದು ಪ್ರಕೃತಿಗೆ ಮತ್ತು ಅಸಹಜವಾಗಿರ್ತದೆ ಅದು ಪ್ರೀತಿ ಆಗೋದಿಲ್ಲ, ಅದು ಕೇವಲ ದೇಹದ ವಾಂಛೆ ಆಗ್ತದೆ. ಹಾಗಾಗಿ ಪ್ರೀತಿ ಸಂಭವಿಸೋದಾದರೆ ತಾಯಿ ಮಗುವಿನ ಮಧ್ಯೆ ಸಂಭವಿಸ್ತದೆ, ತಂದೆ ಮತ್ತು ಮಗಳ ಮಧ್ಯೆ ಸಂಭವಿಸ್ತದೆ, ಗಂಡು ಮತ್ತು ಹೆಣ್ಣಿನ ಮಧ್ಯೆ ಸಂಭವಿಸ್ತದೆ. ಗಂಡು ಗಂಡಿನ ಮಧ್ಯೆ ಇದ್ದರೆ ಅದು ಸ್ನೇಹ, ಹೆಣ್ಣು ಹೆಣ್ಣಿನ ಮಧ್ಯೆ ಇದ್ದರೆ ಅದು ಸ್ನೇಹ. ಆದರೆ ಗಂಡಿಗೆ ಗಂಡು ಮದುವೆಯಾಗುವ, ಹೆಣ್ಣು ಹೆಣ್ಣಿಗೆ ಮದುವೆಯಾಗುವ ಮಾನವ ಹಕ್ಕುಗಳ ಸಂಭ್ರಮದಲ್ಲಿ ಈ ಅತಿರೇಕಗಳನ್ನು ನಾವು ವೈಭವೀಕರಿಸುವ ಕಾಲಘಟ್ಟದಲ್ಲಿ ಪ್ರೀತಿಯ ಒಂದು ಮಧುರ ನೆನಪನ್ನು, ಪ್ರೀತಿಯ ಕಾದಂಬರಿಗಳನ್ನು, ಪ್ರೀತಿಯ ಸಿನಿಮಾಗಳನ್ನು, ಪ್ರೀತಿಯ ಹಾಡುಗಳನ್ನು ನೋಡೋದ್ರ ಮೂಲಕ ಪ್ರೀತಿಯ ಸ್ವರೂಪವನ್ನು ಮರುಪರಿಶೀಲನೆಗೆ ನಮ್ಮ ಯುವ ತಲೆಮಾರು ಒಳಪಡಿಸ್ಕೊಳ್ಬೇಕು. ಇವತ್ತು ಎಷ್ಟೊಂದು ಹಣ ಗಳಿಸ್ತಾರೆ ಗಂಡ ಹೆಂಡತಿ, ಆದರೆ ಏನೋ ಒಂದು ಸಣ್ಣ ಕಾರಣಕ್ಕೆ, ಕೊಡಬಾರದ ಒಂದು ಕಾರಣಕ್ಕೆ ಡಿವೋರ್ಸ್ ಮಾಡ್ತಾರೆ. ಈ ಡಿವೋರ್ಸ್, ಅವರೇ ಪ್ರೀತಿಸಿ ಮದುವೆ ಆದವರು ಸ್ವಲ್ಪೇ ದಿನಗಳಲ್ಲಿ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಡೈವರ್ಸ್ ಮಾಡುವಂಥ ವಾತಾವರಣ ಬರಲಿಕ್ಕೆ ಕಾರಣ ಏನು? ದೇ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಟ್ರೂ ವ್ಯಾಲ್ಯೂ ಆಫ್ ಲವ್. ಲವ್ ನೆವರ್ ಅಲೋಸ್ ಯು ಟು ಲೀವ್ ಫಾರ್ ಎವರ್, ಲವ್ ಅಲೋಸ್ ಯು ಟು ಲೀವ್ ಟುಗೆದರ್. ಪ್ರೀತಿಯ ಇಂಥ ಅದ್ಭುತ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಮರ್ಥ್ಯರಾಗಬೇಕು. ಇವತ್ತು ಯುವ ಮನಸ್ಸುಗಳು ಅನೇಕ ತಲ್ಲಣಗಳಲ್ಲಿರುವಾಗ ನಮಗೆ ಯಾವುದೇ ವಸ್ತು ಖುಷಿಯನ್ನು ಕೊಡೋದಿಲ್ಲ. ಮೊಬೈಲ್ ವಿಲ್ ನಾಟ್ ಗಿವ್ ಎವ್ರಿಥಿಂಗ್. ಕ್ಯಾಮರಾ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಯುವರ್ ಲೈಫ್. ಆಲ್ವೇಸ್ ಅನದರ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಗಿವ್ ಎ ಪ್ರಾಪರ್ ಕನ್ಸೋಲ್ ಆ್ಯಂಡ್ ಸ್ಟ್ರೆಂಗ್ತ್. ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆಗೆ ತನ್ನ ಭಾವನೆಗಳನ್ನು ಹಂಚಿಕೊಂಡಾಗ ಮಾತ್ರ ಬದುಕು ಹಸನ್ಮುಖಿಯಾಗಿರಲಿಕ್ಕೆ ಸಾಧ್ಯ. ವಸ್ತುವಿನೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಏಕಮುಖವಾಗಿರ್ತದೆ. ಹಾಗಾಗಿ ನಾನು ತಮಾಷೆ ಮಾಡ್ತಾ ಇರ್ತೇನೆ, ಇವತ್ತು ದೇರ್ ಈಸ್ ನೋ ಕಾಂಟ್ರವರ್ಸಿ ಇನ್ ಕಾಲೇಜ್ ಸ್ಟೂಡೆಂಟ್ಸ್. ಯಾಕಂದರೆ ಆ ಹುಡುಗ ಹುಡುಗಿ ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಹೊರತಾಗಿ ಅವರಿಗೆ ಪ್ರೀತಿಸುವ, ಜಗಳಾಡುವ ಯಾವುದೇ ಸ್ವಾತಂತ್ರ್ಯ ಆಗಲಿ ಹಕ್ಕಾಗಲಿ ಇಲ್ಲ. ಆದರೆ
ಮನುಷ್ಯ ಸಹಜವಾದ ಪ್ರೀತಿಯನ್ನು ಎಲ್ಲ ಯುವ ತಲೆಮಾರುಗಳು ರೂಪಿಸಿಕೊಳ್ಳಬೇಕು. ಪ್ರೀತಿಯೇ ಎಲ್ಲ, ಪ್ರೀತಿಯೇ ಸರ್ವವ್ಯಾಪ್ತಿಯಾಗಬೇಕು. ಲವ್ ಈಸ್ ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆನ್ಸ್. ಲವ್ ಈಸ್ ಈಕ್ವಲೆಂಟ್ ಟು ರಿಲಿಜನ್, ಲವ್ ಈಸ್ ಈಕ್ವಲೆಂಟ್ ಟು ಗಾಡ್ ಅನ್ನುವಂಥ ಮನೋಧರ್ಮ ಗಟ್ಟಿಯಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.